ಅತಿ ಪಾಪ ಮಾಡಿ ಕೊನೆ ಕ್ಷಣದಲ್ಲಿ ಅತಿ ಪಾಪ ಮಾಡಿದ ವ್ಯಕ್ತಿ ಕೊನೆ ಕ್ಷಣದಲ್ಲಿ ತನ್ನ ಪ್ರಾಣ ಆತನ ದೇಹದಿಂದ ಹೊರಡುವಾಗ ಆತನಿಗೆ ಅದು ತುಂಬ ಯಾತನೆ ಕೊಡ್ತದೆ. ಅಂದರೆ ಅವನಿಗೆ ಆ ಪ್ರಾಣ ಅಂದರೆ ನಮ್ಮ ಆತ್ಮ, ಆ ಪಾಪಿ ಆತ್ಮ ದೇಹದಿಂದ ಹೊರಗೆ ಹೋಗಬೇಕಾದ್ರೆ ಅದು ತುಂಬ ಯಾತನೆ ಕೊಡ್ತದೆ ಅವರಿಗೆ ಆ ದೇಹದಿಂದ ಹೊರಗೆ ಹೋಗುವ ಸಮಯದಲ್ಲಿ. ಅದೇ ಪವಿತ್ರವಾದ ದೇವರ ಭಕ್ತಿ ಸ್ಮರಣೆ, ಯಾರಿಗೂ ಕೆಟ್ಟದನ್ನು ಮಾಡದ ಆತ್ಮ ಅತಿ ಸುಂದರವಾಗಿ ಅದರ ದೇಹ ತನ್ನ ಪ್ರಾಣದಿಂದ ಆತ್ಮ ಹೊರಗೆ ಹೋಗ್ತದೆ. ಈ ತುಂಬ ಪಾಪ ಮಾಡಿದ ಆತ್ಮಗಳು ತನ್ನ ದೇಹದಿಂದ ಹೊರ ಹೋಗುವ ಸಮಯದಲ್ಲಿ ಅವರಿಗೆ ಆ ಯಮ ದೂತರು ಒಂದು ವಿಚಿತ್ರವಾದ ರೀತಿಯಲ್ಲಿ ಕಾಣ್ತಾರೆ. ಅತಿ ಕಪ್ಪು ವರ್ಣ ಮತ್ತು ಕಪ್ಪು ವರ್ಣ ಮತ್ತು ಅವರ ದಪ್ಪ ದಪ್ಪ ಉಗುರುಗಳಂತೂ ಆಯುಧ ರೀತಿ ಇರುತ್ತದೆ ಅವರಿಗೆ. ಅವರ ತಲೆ ಕೂದಲೆಲ್ಲ ಒಂದು ವಿಚಿತ್ರ ರೀತಿಯಲ್ಲಿ ಇರುತ್ತದೆ. ಮತ್ತು ಅವರ ಮುಖ ಭಂಗ ಎಲ್ಲ ನೋಡುವಾಗ ಆ ರೀತಿ ಅವರು ಪಾಪ ಮಾಡಿದ ವ್ಯಕ್ತಿಯ ಮುಂದೆ ಕೊನೆ ಸಮಯದಲ್ಲಿ ನಿಂತಿರುವಾಗ ಅವನಿಗೆ ಅದನ್ನು ನೋಡಿಯೇ ಅವನು ಮಲಮೂತ್ರ ವಿಸರ್ಜನೆ ಮಾಡ್ತಾನೆ ಹೆದರಿ. ಅವನ ಕೊನೆ ಕ್ಷಣದಲ್ಲಿ ಯಾರು ನೋಡಿ ಮಲಮೂತ್ರ ವಿಸರ್ಜನೆ ಮಾಡಿ ಹೆದರಿ ಸಾಯ್ತಾರೋ ನೋಡಿ, ಅಂಥ ವ್ಯಕ್ತಿಗಳನ್ನು ಯಮ ದೂತರೇ ಕರೆದೊಯ್ಯಲು ಬರುವುದು. ಪವಿತ್ರವಾದ ಆತ್ಮಕ್ಕೆ ಯಮದೂತರು ಬರುವುದಿಲ್ಲ. ಯಾಕೆಂದರೆ ಅವರಷ್ಟು ದೇವರ ಜಪ, ದೇವರ ಒಂದು ಶ್ಲೋಕ, ಯಾರಿಗೇನು ಕೆಟ್ಟದ್ದು ಬಯಸದೆ ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳ್ತಾರೆ ನೋಡಿ, ಅಂಥವರಿಗೆ ಯಮದೂತರು ಬರುವುದಿಲ್ಲ. ಅಂಥವರಿಗೆ ವಿಷ್ಣು ಪರಮಾತ್ಮನ ದೂತರೇ ಬಂದು ಪ್ರೀತಿಯಿಂದ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅದೇ ಪಾಪ ಮಾಡಿ ಅನೇಕ ಪಾಪ ಯಾರ್ಯಾರನ್ನು ಹಿಡಿದು ತನ್ನ ಮನೆ ಉದ್ಧಾರ ಮಾಡೋದು, ಏನೇನು ಈಗಂತೂ ನಡೀತಾ ಇದೆಯಲ್ಲ ಕೆಟ್ಟದೆಲ್ಲ, ಪ್ರತಿ ವಿಷಯದಲ್ಲಿ ಕೆಟ್ಟದು. ತಾನು ಒಳ್ಳೆಯದಾಗಬೇಕು, ತನ್ನ ಮನೆಯವರು ಒಳ್ಳೆಯದಿರಬೇಕು, ತನ್ನ ಪೀಳಿಗೆಗೆ ನಾವು ಮಾಡಿರಬೇಕು. ಏನು ಯಾರ್ಯಾರನ್ನು ಹಿಡಿದು ತಿಂದು ಯಾರ್ಯಾರಿಗೆ ಮೋಸ ಮಾಡಿ ಎಲ್ಲ ಏನೇನು ಮಾಡಿ ಆಸ್ತಿ ಪಾಸ್ತಿ ಮಾಡಿ ನಾನು ಸತ್ತ ಮೇಲೆ ನನ್ನ ಪೀಳಿಗೆ ಸಹ ಅದರಲ್ಲಿ ಖುಷಿಯಲ್ಲಿರಬೇಕು, ಅಂದರೆ ಅವರಿಗೆ ಕಷ್ಟ ಬರಬಾರ್ದು. ಇಂಥ ಪಾಪಿಗಳು ಈಗ ಇರೋದು ಈ ಲೋಕದಲ್ಲಿ. ಇಂಥ ಪಾಪಿಗಳಿಗೆ ಇಲ್ಲಿ ನಡೆಯುತ್ತದೆ, ಅಲ್ಲಿ ಅವರಿಗೆ ಸಿಗುವಂಥ ಒಂದು ಯಾತನೆ ಇದ್ದರೆ ಅವರು ಬೊಬ್ಬೆ ಹೊಡೆದ್ರೂ ಅದನ್ನು ಯಾರು ಕೇಳುವವರಿಲ್ಲ. ಯಾಕೆಂದರೆ ನಾವು ಇಲ್ಲಿ ಭೂಮಿಯಲ್ಲಿ ಬಂದ ಮೇಲೆ ನಾವು ತಿಳಿಬೇಕು ಹೇಗೆ ಬದುಕಬೇಕೆಂದು. ದೇವರ ಪ್ರತಿಯೊಬ್ಬರ ಒಂದು ಮಾನವನ ಹೃದಯದಲ್ಲೂ ದೇವರಿದ್ದಾರೆ. ಅದನ್ನು ನಾವು ಆ ದೇವರನ್ನು ನಾವು ಏನು ಹೇಳೋದು, ದೇವರನ್ನಲ್ಲಿ ತಡೆದಿಟ್ಟು ದೈತ್ಯರನ್ನು ಎಬ್ಬಿಸಿ ಬಿಟ್ಟಿದ್ದೇವೆ ನಮ್ಮ ಆತ್ಮದಲ್ಲಿ. ಆ ದೈತ್ಯರ ಈ ಒಂದು ದುಷ್ಟ ಕೆಲಸವೇ ಹೀಗೆ. ಅಂದರೆ ದೇವರ ಭಕ್ತಿ ಇಲ್ಲ, ಯಾರ ಮಾತು ಕೇಳಲಿಕ್ಕಿಲ್ಲ, ಏನಿಲ್ಲ, ಕೆಟ್ಟದು ಮಾಡಿ ಒಬ್ಬರನ್ನು ಹಿಡಿದು ತಿನ್ನೋದು, ಒಬ್ಬರ ಆಸ್ತಿ ಬೇಕು, ಹಣ ಬೇಕು, ಅದು ಇದು ಏನೇನು ಎಲ್ಲ ಕೆಟ್ಟ ವಿಚಾರ ಮಾಡಿಕೊಂಡು ಬದುಕಿ ಎನಿಸ್ತಾರೆ ನಾವು ಆರಾಮದಲ್ಲಿ. ಇನ್ನೂ ಅಲ್ಲ, ಕೆಲವರಿಗೆ ಇದೆ, ಅವರು ಸಾಯುವಾಗ ಸಹ ಒಳ್ಳೆ ರೀತಿಯಲ್ಲಿ, ಅಂಥ ಕೆಟ್ಟ ಜನರು ಒಳ್ಳೆ ರೀತಿಯಲ್ಲಿ ಸಾಯ್ತಾರೆ. ಆದರೆ ಸತ್ತ ಮೇಲೆ ಇದೆಯಲ್ಲ ಅಲ್ಲಿ ಆ ಚಿತ್ರಗುಪ್ತ ನಮ್ಮದು ಪ್ರತಿಯೊಂದನ್ನು ಲೆಕ್ಕ ಚುತ್ತ ಬರೆದಿರ್ತಾರೆ. ಅಲ್ಲಿ ನಾವು ಮಾಡಿದ ಪ್ರತಿಯೊಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ಪ್ರತಿಯೊಂದನ್ನು ಆ ಚಿತ್ರಗುಪ್ತ ಬರೆದಿರ್ತಾರೆ. ಮೊದಲು ನಾವು, ಈಗ ನಾನೇ ಹೇಳೋದು, ನಾನು ಕೆಟ್ಟ ಆತ್ಮ ಆದರೆ ನಾನು ಸತ್ತ ಮೇಲೆ ದೇಹ ಬಿಡಿ, ಅದು ಏನಿಲ್ಲ, ಮುಖ್ಯ ಇರೋದು ನಮ್ಮ ಆತ್ಮ.
ಆ ಆತ್ಮ ಆತ್ಮ ಹೋಗುತ್ತಲ್ಲ ಲೋಕಕ್ಕೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೆಟ್ಟದ್ದು ಅಂದರೆ ದೇವರದ್ದು ಏನು ಮಾಡದ ವ್ಯಕ್ತಿ ಕರೆದುಕೊಂಡು ಹೋಗುವುದೇ ಯಮದೂತರೇ. ಅದಕ್ಕೆ ಹೇಳೋದು, ದೇವರು ನಮ್ಮನ್ನು ಒಂದು ತಾಯಿಯ ಗರ್ಭಕ್ಕೆ ಹಾಕುವಾಗ ಹೇಳಿ ಹಾಕ್ತಾರೆ, ನೋಡು ನೀನು ಇಂಥದ್ದೆಲ್ಲ ಪಾಪ ಮಾಡಿ ಇಂಥದೇ ತಾಯಿ ಇಂಥದೇ ಕುಟುಂಬದ ಇಲ್ಲಿ ಜನಿಸಬೇಕು ಅಂತ ಕೇಳಿ ಬಂದಿದ್ಯಾ ನನ್ನ ಜೊತೆ. ಈಗ ನೀನು ಅಲ್ಲಿ ಹೇಗೆ ಬದುಕಬೇಕೆಂದು ತಿಳಿದು ಒಳ್ಳೆಯ ರೀತಿಯಲ್ಲಿ ಬದುಕಿ ಬಾ. ಆಯಿತು ಅಂತ ಹೇಳ್ತೇವೆ ನಾವು. ತಾಯಿ ಗರ್ಭಧಾರಣೆ ಮಾಡುವ ಮೊದಲು ಎಲ್ಲ ಮಾತುಕತೆ ನಡೀತೆ ಅಲ್ಲಿ. ಆಯಿತು ಅಂತ ಹೇಳಿ ಗರ್ಭಧಾರಣೆ ಆದಮೇಲೆ 9 ತಿಂಗಳು ನಾವು ತಾಯಿ ಜೊತೆ ಇದ್ದು ಆಮೇಲೆ ಭೂಮಿಗೆ ಬಂದ ಮೇಲೆ ಎಲ್ಲ ಮರ್ತೋಗ್ತೇವೆ. ಎಲ್ಲ ಮರೆತು ದೇವರಿದ್ದಾನೆ ಅಂತ ಮರೆತು ಹೋದವ್ರ ಸರ ಈಗ ಇದ್ದಾರೆ. ಅಂಥ ಕೆಟ್ಟ ಒಂದು ಲೋಕ ಆಗಿದೆ ಈಗ. ಹೇಳಿ ಪ್ರಯೋಜನ ಇಲ್ಲ, ನಾವು ಯಾವುದನ್ನೇ ಹೇಳಿ ಪ್ರಯೋಜನ ಇಲ್ಲ. ಇಂಥದ್ದೆಲ್ಲ ಬುಕ್ಕು ಯಾರಿಗೆ ಬೇಕು ಓದಲಿಕ್ಕೆ? ಈಗ ಎಲ್ಲ ಇದೆ, ಏನು ಕಂಪ್ಯೂಟರ್, ಎಂಜಾಯ್ ಎಜುಕೇಷನ್. ಈ ಎಜುಕೇಷನ್ ನಾನು ಹೇಳ್ತೇನೆ, ಎಜುಕೇಷನ್ ಬೇಕು ಎಲ್ಲರಿಗೂ. ಆದರೆ ಎಜುಕೇಷನ್ ಜೊತೆ ಇಂಥ ಒಂದು ಸಣ್ಣದಲ್ಲ, ಇದು ಅತಿ ದೊಡ್ಡ ಎಜುಕೇಷನನ್ನು ಪ್ರತಿಯೊಂದು ಮಕ್ಕಳಿಗೆ ಕೊಡಬೇಕು. ಅದು ಸ್ಕೂಲಲ್ಲಿ ಒಂದು ಪಿರಿಯಡ್ ಹೇಳ್ತಾರೆ. ಆ ಪಿರಿಯಡನ್ನು ಆ ಮಕ್ಕಳಿಗೆ ಇಂಥದ್ದೊಂದು ಭಗವದ್ಗೀತೆ, ಗರುಡ ಪುರಾಣ ಅದನ್ನು ತಿಳಿಸುವ ಒಂದು ಕ್ಲಾಸ್ ಮಾಡಬೇಕು. ಹಾಗೆ ಮಾಡಿದರೆ ಸಮಾಜದಲ್ಲಿ ಈ ಕೊಲೆ, ರೇಪ್, ಅನ್ಯಾಯಗಳು ನಡೆಯುವುದಿಲ್ಲ. ಜನರಿಗೆ ಒಂದು ಭಯ ಇರ್ತದೆ, ನಾನು ಹೀಗೆ ಮಾಡಿ ನಾನು ಸತ್ತ ಮೇಲೆ ನಾನು ಅನುಭವಿಸುವ ಯಾತನೆ ಯಾರಿಗೆ ಬೇಕು ಅನ್ನುವ ತಿಳುವಳಿಕೆ ಇರ್ತದೆ. ಇದು ಯಾವುದಿಲ್ಲ, ಎಲ್ಲವನ್ನು ಮುಚ್ಚಿಟ್ಟಿದ್ದಾರೆ. ಭಗವದ್ಗೀತೆಯನ್ನೂ ಮುಚ್ಚಿಟ್ಟಿದ್ದಾರೆ, ಗರುಡ ಪುರಾಣವನ್ನೂ ಮುಚ್ಚಿಟ್ಟಿದ್ದಾರೆ. ಭಯ ಇಟ್ಟಿದ್ದಾರೆ. ಅಂದರೆ ಗರುಡ ಪುರಾಣ ಓದಲೇಬಾರ್ದು, ಗರುಡ ಪುರಾಣ ಮನೇಲಿ ಇಟ್ಕೊಳ್ಳೇಬಾರ್ದು. ಎಂಥ ಒಂದು ಮನುಷ್ಯರದು ಕೆಟ್ಟ ಒಂದು ತಿಳುವಳಿಕೆ ಅಂತ ಗೊತ್ತಾಗೋದಿಲ್ಲ. ಮಾನವರು ಭೂಮಿಗೆ ಬಂದದ್ದು ಸರಿ, ನಾವು ಆದರೆ ಯಾವ ರೀತಿಯಲ್ಲಿ ಖುಷಿಪಟ್ಟು ಬದುಕಬೇಕು, ಆ ಬದುಕಿನಲ್ಲಿ ಯಾವ ರೀತಿ ಬದುಕಿ ದೇವರದ್ದು ಒಂದು ದೇವರ ಭಕ್ತಿ, ದೇವರ ಪೂಜೆ, ದೇವರಿಗೆ ನಾವು ಒಳ್ಳೆ ರೀತಿ ನಡ್ಕೊಳ್ಳೋದೆಲ್ಲ ತಿಳ್ಕೊಂಡು ಬದುಕಬೇಕು. ಅದು ಬಿಟ್ಟು ಏನಿಲ್ಲ ಯಾವ ರೀತಿ ಬದುಕ್ತಿದ್ದೇವೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಈಗಿನಂತೂ ಮುಂಚಿನ ಒಳ್ಳೆ ಹಿರಿಯರೆಲ್ಲ ಆಯಿತು, ಅವ್ರದ್ದೆಲ್ಲ ಸಮಯ ಮುಗೀತು, ಹೋದರು. ಆಮೇಲೆ ಈಗ ಬಂದವರಂತೂ ಬಿಡಿ, ಅವರಿಗಂತೂ ಅದರ ತಿಳುವಳಿಕಿಲ್ಲ. ಆದಮೇಲೆ ಮಕ್ಕಳಿಗಂತೂ ಅದರ ಜ್ಞಾನವೇ ಕೊಡೋದಿಲ್ಲ ಅವರು. ಇದೇ ಏನು ಎಂಜಾಯ್. ಮನುಷ್ಯ ಜನ್ಮ ಕೊಟ್ಟದ್ದು ಯಾಕೆ? ಎಂಜಾಯ್ ಮಾಡಲಿಕ್ಕೆಲ್ಲ ಮಾಡುವ. ಕೆಲವರದೊಂದೊಂದು ಮಾತಿದೆ, ಇದು ನಮಗೆ ಸಿಕ್ಕಿದ ಒಂದು ಜನ್ಮ, ಇನ್ನು ನಮಗೆ ಈ ಜನ್ಮ ಸಿಗ್ತದಾ? ಈ ಜನ್ಮದಲ್ಲಿ ನಾವು ಖುಷಿಪಟ್ಟು ಎಂಜಾಯ್ ಮಾಡಿಕೊಂಡು ಇರಬೇಕು. ಮತ್ತೆ ನಮಗೆ ಮನುಷ್ಯ ಜನ್ಮ ಸಿಕ್ಕುತ್ತೆ ಅಂತ ಯಾವ ಗ್ಯಾರಂಟಿ? ಇದೆಲ್ಲ ಬುದ್ಧಿವಂತರ ಮಾತುಗಳು. ಯಾವ ಎಂಜಾಯ್ ಮಾಡಿದರೂ ಹೇಳ್ತಾರಲ್ಲ, ಕೊನೆಗಾಲಕ್ಕೆ ಆ ಎಂಜಾಯನ್ನೆಲ್ಲ ಬರೀ ನೆನಪಿಸಬೇಕಷ್ಟೇ. ಮತ್ತೆ ನಮಗೆ ಇರುವ ಎಂಜಾಯ್ ಬೇರೆನಿದೆ ಅಲ್ಲಿ ಯಮಲೋಕದಲ್ಲಿ. ಅಲ್ಲಿನ ಎಂಜಾಯ್ ನೋಡಿದರೆ ದೇವರೇ, ನಾವು ಇಲ್ಲಿ ಈ ರೀತಿ ಎಂಜಾಯ್ ಮಾಡಬಾರ್ದಿತ್ತು ಅಂತ ಆ ಟೈಮಲ್ಲಿ ನಾವು ಯೋಚಿಸಿ ಏನು ಫಲವಿದೆ?